ಇದೇನೆ ಮೇಡಮ್ ಮುಡಿಭವನ ಪಕ್ಕದ ಜಾತ್ರೆ ಅಲ್ಲಿ ಹೋಗ್ಲಿ ಇಲ್ಲಿ ಕ್ಲೀನ್ ಮಾಡಿಸಿ ಟೆಂಪಲ್ಗೆ ಅವ್ರಿಗೆ ಹೇಳ್ಬಿಟ್ಟು ಇದೆಲ್ಲ ಹಾಕಿದ್ರೆ ಮೇಡಮ್ ನೀಟಾಗಿ ಆರಾಮ್ಸೆ ಅಲ್ಲೊಂದು ಸ್ವಲ್ಪ ಕೊಡೋಣ, ಆ ಕಡೆ ಅಲ್ಲಿ ಕೊಡೋಣ ಅಷ್ಟೇ. ಇದು ಮಾಡ್ಕೊಳ್ಳಿ. ಇದು ಪ್ರೈವೇಟ್ ಹೇಳಿ ಇಲ್ಲಿ ರೋಡ್ ಮಾಡ್ಕೊತೀವಪ್ಪ ಅಂತ ಹೇಳಿ ಟೆಂಪ್ರರಿ ಮಾಡಿಕೊಂಡು ಇಲ್ಲಿ ಕ್ಲೀನ್ ಮಾಡಿಸ್ಕೊಡಿ. ಇವಾಗಲೇ ಕ್ಲೀನ್ ಬೇಕಿಲ್ಲ ನವಗ್ರಹ ಮಾಡ್ಬೇಕಂತ ಮಾಡಿದ್ರು ನವಗ್ರಹ ಮಾಡಬೇಕು ಅದು ಏನೋ ಇದಾಯ್ತು ತೊಂದರೆ ಆಯ್ತು ಮಾಮೂಲಿ ಇದು ಹಿಂದಿನ ಕ್ಲೀನ್ संभवं सेनान्यमाध्यमं भेटसिद्धये उग्रं वेदं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम् ओमद्यपूर्वोच्चरितायवं गुणविशेषणविशिष्टायामस्यां नवजतस्य भगवतो देवदेवोत्तमस्य देवता सार्वभौमस्य अखिलाण्डकोटिब्रह्माण्डनायकस्य श्रीवल्लीदेवसेनासमेत श्रीसुब्रह्मण्यस्वामी लक्ष्मीनारसिंहस्वामिकुमारस्वामी देवता उद्दिश्य देवता प्रीत्यर्थं यजमानस्य शिवगोत्रोद्भवस्य मूलानक्षत्रधनुरारुजतस्य बसवराजुनामधेयस्य सह कुटुम्बस्य परिवारस्य यजमान्याः गोत्रोद्भवायाः विष्णुगोत्रोद्भवस्य अनुराधानाम्याः सह कुटुम्बस्य परिवारस्य क्षेमस्थैर्यविजयाभयारोग्येश्वर्यावृत्यर्थं यजमानस्य गोत्रोद्भवस्य विष्णुगोत्रोद्भवस्य दुर्गश्रीनाम्याः सह कुटुम्बस्य परिवारस्य यजमानस्य गोत्रोद्भवस्य गौरीगोत्रोद्भवस्य मल्लप्पनामधेयस्य सह कुटुम्बस्य परिवारस्य क्षेमस्थैर्यविजयाभयारोग्येश्वर्यावृत्यर्थं धर्मार्थकाममोक्षादिविधा प्रपुरुषार्थसिद्ध्यर्थं स्वामिवादारियोः माध्याह्नकल्पपुष्पाष्टोत्तरदिव्यनामावली पूजार्घ्यम् आचार्यम् ಶರೀರೇ ರೈಟ್ ಇಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡ್ತೀನಿ, ನೀವು ನುಗ್ಗಿದ್ರೆ ನಾನು ಹೋಗ್ತೀನಿ. ಈಗ ಹಿಂಗೆ ಹೋಗ್ತೀವಲ್ಲ ಸಾಹೇಬ್ರೆ, ಇಲ್ಲಿ ಏನಾಗತ್ತೆ ಅಂದ್ರೆ ನೀವು ಹೇಳಿದ್ದು ಇಲ್ಲಿವರೆಗೂ ಸತ್ಯ. ಇಲ್ಲಿ ಬಂದು ಹಿಂಗ್ ಹೋಗ್ತಾರಲ್ಲ, ಈಗ ಹೋಗೋರು ಪ್ರತಿಯೊಬ್ರು ಒಬ್ರಿಂದ ಒಬ್ರು ಹೋಗ್ತಾರೆ. ಅಲ್ಲಿ ನಿಂತಿರೋರಿಗೆ ದೇವ್ರು ಕಾಣಲ್ಲ. ಇಲ್ಲಿ ನಿಂತಿಯ ಜನ ಹಿಂಗ ಮೂವ್ ಆಗ್ಬೇಕಾದ್ರೆ, ಈಗ ಹಿಂಗ್ ದೇವ್ರ ದರ್ಶನ ಮಾಡ್ಬೇಕಾದ್ರೆ ನನ್ನ ಪಕ್ಕ ಇನ್ನೊಬ್ರು ಇರೋರು ಹಿಂಗ್ ಹೋಗಲ್ಲ. ಹಿಂಗ್ ನೋಡಿದಾಗ ಅವ್ರಿಬ್ರು ಅಲ್ಲಿಂದ ಇರೋ ಸರಿಯಪ್ಪ, ಹೋಗಿ ಸರ್. ಈಗ ನಾನು ಬಂದೇ ಇಲ್ಲಿ, ನೀವು ಇಟ್ಕೊಳ್ರಿ, ಕಾಣದೇ ನೋಡ್ರಿ, ನಾವಿಬ್ಬರೇ ನೀವು ಬರ್ತಿರ್ಬೇಕಾದ್ರೆ ಈಗ ನೀವು ಯಾವುದೇ ಮೇನ್ ಟೆಂಪಲ್ಗಳಿಗೆ ಹೋಗಿ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಚಾಮುಂಡೇಶ್ವರಿ ಆಯ್ತಲ್ವಾ, ಸೇಮ್ ಬಂದ್ರೆ ಅಲ್ಲಿಂದ ಚಾಮುಂಡೇಶ್ವರಿ ಒಂದು ಸ್ಪೆಷಲ್ ವಿಸಿಟ್ ಮಾಡಿ. ನೀವು ಕೊಟ್ಟದ್ದು MM ಸರ್, ಅಲ್ಲೂ ಕೂಡ ಇದೇ ದರ್ಶನ ಇರೋದು. ಆಲ್ ಅಲಾಂಗ್ ದ ವೇ ಅವ್ರು ಸ್ವಲ್ಪ ದೇವ್ರ ಕಾಣೆ ಕಾಣುತ್ತೆ, ಇಲ್ಲಿ ಬಂದಾಗ ನಿಮ್ಗೆ ಹೆಚ್ಚು ಕಾಣುತ್ತೆ. ರೈಟ್, ಇಬ್ರು ನಿಂತ್ಕೋಬಹುದು, ಇಬ್ರು ಅದ್ರ ಮೂವರು ನಿಂತ್ಕೊಳ್ಳೋಣ. ಅದನ್ನೇ ಸಾಹೇಬ್ರ, ನಾನು ಶ್ರೀಕಂಠೇಶ್ವರ, ತಿರುಪತಿ ಇವೆಲ್ಲ ಏನಂತ ಹೇಳಿದ್ರೆ ತುಂಬಾ ದೊಡ್ಡ ದೇವಸ್ಥಾನ. ದೇವ್ರನ್ನ ಹಿಂಗೆ ತಲೆ ಎತ್ತು ನೋಡುವಂತ ದೇವಸ್ಥಾನದಲ್ಲಿ ನೀವು ಹೇಳಿದ ನೋಡ್ರಿ, ಅಲ್ಲೂ ಬಂದ್ರು ಅದೇನೆ. ಈಗ ನಾನು ನೀವು ಇಲ್ಲಿ ನಿಂತಿದ್ದೀವಿ ಸಾಹೇಬ್ರೆ, ಹಿಂದೆ ಇರೋರು ದೇವ್ರ ಕಾಣಂತ ಕೇಳಿ ನೋಡಿ ಸರ್. ಚಿಂತೆ ಇಲ್ಲ, ಎಲ್ಲಿ ಮಾಡ್ಬೋದು ನೋಡಿ. ಪ್ರಮೋದ್ ಬಂದ್ರೆ ಅದನ್ನ ಬ್ರೀಫ್ ಮಾಡುವ. ಅದು ಅಲ್ಲಿ ಆಗ್ಬಾರ್ದು. ನನಗೆ ನಮ್ಮ ವೆಹಿಕಲ್ ಬಂದ್ರೆ ನಿಂತ್ಕೊಳ್ತೇನೆ. ಜಸ್ಟ್ ಬಿಕಾಸ್ ಎರಡು ಸ್ಪಾಟ್ ನೋಡಿ ಸರ್, ಕೊಳದ ಹತ್ರ ರೈಟ್ ಸೈಡ್ ಅದಂತೂ ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯೂಸ್ ಮಾಡ್ಬೋದು. ಬ್ಯಾಕ್ ಸೈಡ್ ಇಂದ ಅಂಗಡಿಗಳಾದರೂ ಮಾಡ್ಬೋದು ಸರ್. ಬೇಕಾದ್ರೆ ಈಗ ನಮ್ದು ಇದೆಯಲ್ಲ, ನಾವು ಒಂದು ಇದು ಹೋಗ್ತಿದೆಯಲ್ಲ, ನೀರು ಹೋಗೋದಕ್ಕೆ ಡ್ರೈನೇಜ್ ಇಲ್ಲ, ಸ್ಲ್ಯಾಬ್ಗಳು ಹಾಕ್ಬಿಟ್ರೆ ಆಟೋದವ್ರು ಎಲ್ಲ ಬೇಕಾದ್ರೆ ಅಲ್ಲೇ ಹಾಕ್ಬೋದು ಸರ್. ಶಾಪ್ಗಳು ಈ ಕಡೆ, ಶಾಪ್ಗಳೆಲ್ಲ ಈ ಕಡೆ ಫ್ರಂಟ್ ಸೈಡಿಗೆ ಮಾಡ್ಬೋದು. ಅವೆಲ್ಲ ಒಂಚೂರು ಮಾಡಿ ಸ್ವಲ್ಪ ಟೆಂಪಲ್ ಸ್ಟಾಫ್ ಸಾರ್ ಏನು ಹೇಳ್ತಾ ಇದ್ದಾರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಮೊದಲು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಸ್ಬಿಡಿ. ಕ್ಲೀನ್ ಮಾಡ್ಕೊಂಡು ಸಣ್ಣ ಗಾಡಿಗಳೆಲ್ಲ ಬ್ಯಾಗ್ ಅದು
ನಮ್ಮ ಪುರುಷೋತ್ತಮ್ ಸರ್ ನೀವು ಅಂದಿರಲ್ಲ ನೀವು ಸ್ಲ್ಯಾಬ್ ಹಾಕೊಂಡ್ರೆ ಅದು ಆಗುತ್ತೆ ನೋಡಿ, ಚೆನ್ನಾಗಾಗುತ್ತೆ ಸರ್. ಇವತ್ತೇ JCB-ಗಳ ಕಡೆ ಜಾಗ ಯಾರು ಪ್ರೈವೇಟ್ ಅಲ್ಲ ಅದು ಪ್ರೈವೇಟ್ ಜಾಗ ಇದೆ. ಇಲ್ಲ ಹಿಂದ್ಗಡೆ ಜಾಗ. ಹೊಲ ಇತ್ತಲ್ಲ, ರೋಡ್ ಇದೆಯಲ್ಲ. ಸುಮೈತ ಐತಲ್ಲ ಅದು ಜಾಗ ಅದು ಪ್ರೈವೇಟ್ ಅದು ಪ್ರೈವೇಟ್ ಅವ್ರದ್ದು. ಅಲ್ಲ. 2 ದಿನದ ಮಟ್ಟಿಗೆ ಅದನ್ನ ಮಾಡ್ಬೋದು ಪಾರ್ಕಿಂಗ್. ಈಗ ನಮ್ದು ಇವಾಗ ಹೇಳಿದ್ಲ ಸ್ಕೂಲ್ ಕೊಟ್ಟಿರೋ ಜಾಗ ಮತ್ತೆ ನಮ್ದು ಟೆಂಪಲ್ ನವಗ್ರಹ ಮಾಡೋಕೆ ಕಲ್ಲು ಹಾಕೋಲ್ಲ, ಅವೆರಡು ಫಸ್ಟ್ ಕ್ಲೀನ್ ಮಾಡಿಸಿ. ಈಗ ಈ ಪ್ರಿಮಿಸಸ್ ಇರೋ ಎಲ್ಲ ಅಂಗಡಿಗಳನ್ನು ತೆಗೆದಲ್ಲಿ ಹಾಕ್ಬೋದು. ಫುಟ್ಪಾತ್ ಇದ್ದಾರಲ್ಲ, ನಮ್ಗೆ ಜಾಗ ಕೊಟ್ಟಿಲ್ಲ ಹಾಗೆ ಹೀಗೆ ಅನ್ನೋದೆಲ್ಲ ಅಲ್ಲಿ ಹಾಕ್ಬೋದು. ನೀವು ಕರೆಕ್ಟಾಗಿ ಒಂದು ಯು ಸೇಪ್ ಅಲ್ಲಿ ಮಾಡಿದ್ರೆ ಏನ್ ಬೇಕಾದ್ರೂ ಒಂದು ಪೂರ ಅಂಗಡಿಗಳನ್ನ ನೋಡ್ಕೊಂಡು ವಾಪಸ್ ಬಿಡ್ಬೋದು. ಆ ತರ ಸ್ಪೇಸಿಸ್ ಆಗಿ ಮಾಡಿ ಜನ ಓದೋರು ಟೆಂಪಲ್ ಜಾಗಕ್ಕೆ ಫುಟ್ಪಾತ್ ಅಲ್ಲಿ ಇರೋರಿಗೆ ಜಾಗ ಕೊಟ್ಟು ಸರ್, ಇದು ಫುಟ್ಪಾತ್ ಎಲ್ಲ Complete ಕ್ಲೀನ್ ಮಾಡಿದೆ ಸರ್. clear ಮಾಡಿ. ಬ್ಯಾಕ್ ಸೈಡ್ ಒಂದು ಸ್ಲ್ಯಾಬ್ ಹಾಕೊಂಡು ಆಟೋದಲ್ಲಿ ಆಟೋಗಳು ಅವತ್ತಿದ್ರೆ ಆಟೋದಲ್ಲಿ VIP ಗಾಡಿಗಳು ಆಟೋ ಎಲ್ಲ ಸ್ಟಾಪ್ ಅಲ್ಲ ಬೇರೆ ಗಾಡಿಗಳಿದ್ರು ಕೂಡ ಅಲ್ಲಿ ಅದಕ್ಕೆ ಆ ಕಡೆಗೆ ಹಾಕ್ಬಿಡೋಣ. ಅದೊಂದು ಸ್ಲ್ಯಾಬ್ ಹಾಕೊಂಡು ರೆಡಿ ಇಟ್ಕೋಬೇಕು ಸರ್, ಯಾವ್ದಕ್ಕಾದ್ರೂ ಯೂಸ್ ಮಾಡಕ್ ಬರುತ್ತೆ ಸರ್ ಜಾಗ. ಅದು ನಿಮ್ಮದ್ರೆ ಮಾಡಿಸ್ಬಿಡ್ರಿ ನಿಮ್ಮ ಫಂಡಲ್ಲಿ. ಈ ಟೆಂಪಲ್ ಈ ಟೆಂಪಲ್ ಅವರೇ ಮಾಡ್ತಾರೆ ಮಾಡಿ ಅವ್ರ ದುಡ್ಡು ಇರುತ್ತೆ, ಇದೆಲ್ಲ ಇವರೇ ಮಾಡಿ ಟೆಂಪಲ್ ಇದೆಲ್ಲ ಮಾಡ್ತಾರೆ. ಮಾಡ್ಕೊಳ್ಳಿ ಇವಾಗ ಅದು ಬೇಕಾದ್ರೆ ಮಾಡಿಸಿದ್ರಲ್ಲ ದಾರಿಗೆ ಓಡಾಡೋದಕ್ಕೆ ತಿರ್ಗಾ ಮುಡಿ ಭವನಕ್ಕೆ ಹೋಗೋದಕ್ಕೆ ಸ್ಲಾಬ್ ದೇವಸ್ಥಾನ ಹಾಕ್ಸಿದ್ದು ನಾವು ಮಾಡಿಸಿದ್ಮೇಲೆ. ಆಮೇಲೆ ಆ ಕಲ್ಯಾಣಿನೂ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿಸ್ಬೇಕು. 2 ಕಲ್ಯಾಣ ಎಲ್ಲ ಕ್ಲೀನ್ ಮಾಡಿ. ಅದು ಕುಂಟೆ ಬರ್ತಾ ಇದ್ರೆ ನೋಡಿದ್ವಲ್ಲ, ಆ ಕುಂಟೆದು ಸ್ವಲ್ಪ ಕ್ಲೀನ್ ಮಾಡಿಸಿ ಟೆಂಪಲ್ ಎಲ್ಲ ಹೋಗಿ ಯಾರು ಬಿದ್ದಿದ್ಬಿಟ್ಟು ನೈಟ್ ಗೀಟ್ ಆಮೇಲೆ ಇಲ್ಲಾಂದ್ರೆ ಅದಕ್ಕೆ ಒಂದು ಹಗ್ಗ ದನಗಿನ ಕುಡಿಯೋಕೆ ಆಗುತ್ತೆ ಅದೆಲ್ಲ ಇದೆಲ್ಲ ಬಂಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ದನಗಿನ ನೀರು ಮುಗಿಸ್ಕೊಂಡು ಚೆನ್ನಾಗಿ ಇಳಿಯೋದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು ಈ ಟೆಂಪಲ್ ಜಾಗ ಮತ್ತೆ ಸ್ಕೂಲ್ ಜಾಗ ನಾವೀಗ ನೋಡೋದಲ್ಲ, ಗ್ರಾನೈಟ್ ಎಲ್ಲ ಇರೋದನ್ನೆಲ್ಲ ತೆಗ್ಸೋದ್ ಕಲ್ಲು ಅದೊಂದು, ಮತ್ತೆ ಆ ಕೆರೆ ಇದೆಯಲ್ಲ ಅಲ್ಲೂ ಒಂದ್ ಸ್ವಲ್ಪ ಏನಾದ್ರು ಒಂದು ಪ್ಲೇನ್ ಲ್ಯಾಂಡ್ ಮಾಡ್ಬಿಟ್ಟು ಒಂದಷ್ಟು ಜನರಿಗೆ ಕುತ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ಬೇಕು. ಅಲ್ಲಿ ಎಲ್ಲಿದೆ ನೆರಳಿನ ಜಾಗ ಎಲ್ಲಿದೆ ನೋಡ್ಕೊಂಡು ಎರಡು ಕಡೆ 3 ಪಾಲ್ ಪಾಲ್ದಿನಿ ಅಂತ ಹೇಳಿದ್ರು. ಏನೇ ನಮ್ದಿನ ಲ್ಯಾಂಡ್ ಇರೋ ಕೊಡಿಗೆ ನರಸಿಂಹ ಇಲ್ಲ ಅಂತ ಸರ್, ನಮ್ ಲ್ಯಾಂಡ್